ಇನ್ನು ರಾಜ್ಯದಲ್ಲಿ ನಿವೃತ್ತ ಡಿಜಿ ಐಜಿಪಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ತೀವ್ರ ಚರ್ಚೆಗೆ ಕಾರಣ ಆಯಿತು. ಹತ್ಯೆಗೆ ಏನು ಕಾರಣ ಆಯಿತು ಅನ್ನುವಂತಹ ವಿಚಾರ ಎಲ್ಲರಿಗೂ ಕೂಡ ಈಗ ಕಾಡ್ತಾ ಇದೆ. ಈ ನಡುವೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ವಿಲ್ಸನ್ ಗಾರ್ಡನ್ನ ಚಿತಾಗಾರದಲ್ಲಿ ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರಿಗೆ ಕುಶಾಲ ತೋಪನ್ನ ಸಿಡಿಸಿ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಯಿತು. ಇನ್ನು ಪೊಲೀಸ್ ಅಧಿಕಾರಿಗಳು ಅವರ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡರು. ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರು ಕಣ್ಣೀರು ಕೂಡ ಇಟ್ಟರು. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಕುಟುಂಬಸ್ಥರೇ ಕೊಂದಿದ್ದಾರೆ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಕಳವಳಕಾರಿ ಕೂಡ ಆಗಿತ್ತು. ಈ ನಡುವೆ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರ ಅಂತಿಮ ದರ್ಶನ ಪಡೆದುಕೊಂಡರು. ಕುಶಾಲ ತೋಪನ್ನ ಸಿಡಿಸಿ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಅವರಿಗೆ ಸಲ್ಲಿಸಲಾಯಿತು. ಇನ್ನು ಅವರ ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರು ಕಣ್ಣೀರು ಕೂಡ ಹಾಕಿದ್ರು. ಈಗ ಎಲ್ರಿಗೂ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ, ಓಂ ಪ್ರಕಾಶ್ ಅವರ ಕೊಲೆಗೆ ಕಾರಣ ಆದರೂ ಏನಾಯಿತು? ಕೌಟುಂಬಿಕ ಕಲಹ ಕಾರಣ ಆಗಿತ್ತು ಅನ್ನುವಂಥದ್ದು ಗೊತ್ತು. ಆದರೆ ಯಾವ ಕಾರಣಕ್ಕಾಗಿ ಆ್ಯಕ್ಚುವಲಿ ಆಗಿದ್ದು ಅನ್ನುವಂಥದ್ದು ಈವರೆಗೂ ಕೂಡ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ. ಕಳೆದ ಒಂದು ವಾರದಿಂದ ಅವರ ಮನೆಯಲ್ಲಿ ಜಗಳವಾಗ್ತಾ ಇತ್ತು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ವಾರದಿಂದ ನಿರಂತರವಾಗಿ ಜಗಳವಾಗ್ತಾ ಇತ್ತು. ಪತಿ ಓಂ ಪ್ರಕಾಶ್ ಅವರು ಪದೇ ಪದೇ ಪಿಸ್ತೂಲ್ ತಂದು ನನ್ನನ್ನು ಹಾಗೂ ಮಗಳನ್ನು ಶೂಟ್ ಮಾಡೋದಾಗಿ ಅವರು ಬೆದರಿಸ್ತಾ ಇದ್ರು. ಶೂಟ್ ಮಾಡಿ ಕೊಂದುಬಿಡ್ತೀನಿ ನಿಮ್ಮನ್ನು ಅಂತ ಅವರು ಬೆದರಿಸ್ತಾ ಇದ್ರು. ಭಾನುವಾರ ಕೂಡ ಬೇರೆ ಬೇರೆ ವಿಚಾರಕ್ಕೆ ಗಲಾಟೆ ಕೂಡ ಆಯಿತು. ಭಾನುವಾರ ಕೂಡ ಬೇರೆ ಬೇರೆ ಕೌಟುಂಬಿಕ ಕಾರಣಗಳಿಗಾಗಿ ಗಲಾಟೆ ಆಯಿತು ಮನೆಯಲ್ಲಿ. ಈ ಗಲಾಟೆ ವಿಕೋಪಕ್ಕೆ ತಿರುಗಿ ನಮ್ಮ ಕೊಲೆಗೆ ಅವರು ಯತ್ನ ಮಾಡಿದ್ರು. ಇದು ಅವರ ಪತ್ನಿ ಹೇಳಿರುವಂತಹ ಮಾತುಗಳು. ಗಲಾಟೆ ವಿಕೋಪಕ್ಕೆ ತಿರುಗುತ್ತೆ, ನಮ್ಮನ್ನ ಕೊಲೆ ಮಾಡೋದಕ್ಕೆ ಅವರು ಯತ್ನ ಮಾಡಿದ್ರು. ಆಗ ಅವರ ಮುಖಕ್ಕೆ ಖಾರದ ಪುಡಿಯನ್ನು ಎರಚಿದ್ವಿ, ಅಡುಗೆ ಎಣ್ಣೆಯನ್ನು ಸುರಿದ್ವಿ. ಬಳಿಕ ಅವರ ಕೈಕಾಲನ್ನು ಕಟ್ಟಿ ಹಾಕಿ ಅಡುಗೆ ಮನೆಯಲ್ಲಿ ಇದ್ದಂತಹ ಚಾಕು ಏನಿತ್ತು ಆ ಚಾಕುವಿನಿಂದ ಚುಚ್ಚಿ ಅವರನ್ನು ಕೊಂದ್ವಿ ಅನ್ನುವಂತಹ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅವರು ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ರು ಅಂತ ಅವರ ಪತ್ನಿ ಪಲ್ಲವಿಯವರು ಹೇಳಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರು. ಏನೆಲ್ಲ ಎವಿಡೆನ್ಸ್ಗಳು ಲಭ್ಯವಾಗುತ್ತೆ, ಎವಿಡೆನ್ಸ್ಗಳನ್ನು ಕೂಡ ಪಡೆದುಕೊಂಡ್ರು. 2 ಚಾಕುಗಳು ಪತ್ತೆಯಾಗುತ್ತೆ, ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಕೊಲೆಗೆ ಪ್ರಮುಖವಾದಂತಹ ಕಾರಣ ಕೌಟುಂಬಿಕ ಕಲಹ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಇದೀಗ ಅವರ ಪತ್ನಿಯನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಅವರ ಅಂತ್ಯಕ್ರಿಯೆಯನ್ನು ಇವತ್ತು ನೆರವೇರಿಸಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇವತ್ತು ಒಂದೆಡೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು AI ಫೋಟೋಗಳನ್ನು ಕೂಡ ನಾವು ಜನರೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಯಾವ ರೀತಿಯಾಗಿ ಆಯಿತು ಅದನ್ನು ನಾವು ಇಲ್ಲಿ ವಿಶ್ಲೇಷಣೆ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಪ್ರಮುಖವಾಗಿ ಕೌಟುಂಬಿಕ ಕಲಹ ಈ ಒಂದು ಹತ್ಯೆಗೆ ಕಾರಣವಾಗುತ್ತೆ. ಇನ್ನು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ಪತ್ನಿ ಹೇಳಿರುವಂತಹ ವಿಚಾರ, ಪದೇ ಪದೇ ಮನೆಯಲ್ಲಿ ಜಗಳವಾಗ್ತಾ ಇತ್ತು. ನನ್ನ ಪತಿ ಒಂದು ಪಿಸ್ತೂಲನ್ನು ತರ್ತಾ ಇದ್ರು, ಮನೆಗೆ ಪಿಸ್ತೂಲ್ ತರ್ತಾ ಇದ್ರು, ಹತ್ಯೆ ಮಾಡ್ತೀನಿ ನಿನ್ನನ್ನು ಹಾಗೂ ಮಗಳನ್ನು ಹತ್ಯೆ ಮಾಡ್ತೀನಿ, ಶೂಟ್ ಮಾಡ್ತೀನಿ ಅಂತ ಅವರು ಬೆದರಿಸ್ತಾ ಇದ್ರು. ಭಾನುವಾರ ಕೂಡ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗುತ್ತೆ. ಈ ಗಲಾಟೆ ವಿಕೋಪಕ್ಕೆ ತಿರುಗಿತ್ತು. ನಮ್ಮ ಕೊಲೆಗೆ ಅವರು ಯತ್ನ ಮಾಡ್ತಾರೆ, ನಮ್ಮನ್ನ ಕೊಲೆ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆಗ ಅವರ ಮುಖಕ್ಕೆ ನಾವು ಖಾರದ ಪುಡಿಯನ್ನು ಎರಚಿದ್ವಿ. ಇತ್ತ ಅಡುಗೆ ಎಣ್ಣೆ ಕೂಡ ಇತ್ತು, ಅಡುಗೆ ಎಣ್ಣೆಯನ್ನು ಕೂಡ ಅವರ ಮೇಲೆ ಎರಚಿದ್ವಿ. ಅದಾದ ಬಳಿಕ ಅವರ ಕೈ ಕಾಲನ್ನು ಕಟ್ಟಿ ಹಾಕಿ ಅಡುಗೆ ಮನೆಯಲ್ಲಿ ಚಾಕು ಇತ್ತು, ಆ ಚಾಕುವನ್ನು ತೆಗೆದುಕೊಂಡು ಅವರ ಮೇಲೆ ಹಲ್ಲೆ ಮಾಡಿದ್ವಿ. ಚಾಕುವಿನಿಂದ ಚುಚ್ಚಿ ಅವರನ್ನು ನಾವು ಹೊಡೆದ್ವಿ. ತೀವ್ರ ರಕ್ತಸ್ರಾವದಿಂದ ಪತಿ ಮೃತಪಟ್ಟಿದ್ದಾರೆ ಅಂತ ಪಲ್ಲವಿಯವರು ಕೊಟ್ಟಿರುವಂತಹ ಮಾಹಿತಿ. ಈ ಪ್ರಾಥಮಿಕ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡು ಇದೀಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಅವರ ನಿವಾಸದಲ್ಲಿ ಸಾಕಷ್ಟು ಒಂದು ಹೈ ಡ್ರಾಮಾ ನಡೆದಿತ್ತು. ಓಂ ಪ್ರಕಾಶ್ ಅವರ ನಿವಾಸದಲ್ಲಿ ಭಾರಿ ಹೈ ಡ್ರಾಮಾ ನಡೆದಿತ್ತು.
ಈಗ ಫಿಂಗರ್ ಪ್ರಿಂಟ್ ಕೊಡೋದಕ್ಕೆ ಓಂ ಪ್ರಕಾಶ್ ಅವರ ಪುತ್ರಿ ಕೃತಿ ಅವರು ನಕಾರ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳಿಗೆ ಪ್ರಮುಖವಾಗಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳು ಫಿಂಗರ್ ಪ್ರಿಂಟ್ಗಳು. ಏನು 2 ಚಾಕುಗಳಿತ್ತು, ಆ ಚಾಕುಗಳ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟು, ಮತ್ತೊಂದೆಡೆ ಆ ಒಂದು ಶವ ಏನು ಲಭ್ಯವಾಗಿತ್ತು ಓಂ ಪ್ರಕಾಶ್ ಅವರದ್ದು, ಅದರ ಅಕ್ಕಪಕ್ಕದಲ್ಲಿ ಸಿಕ್ಕಿರುವಂತಹ ಕೆಲವು ಎವಿಡೆನ್ಸ್ಗಳು, ಫಿಂಗರ್ ಪ್ರಿಂಟ್ಗಳನ್ನು ಕಲೆ ಹಾಕಿದ್ರು. ಈಗ ಮನೆಯಲ್ಲಿ ಇದ್ದಿದ್ದು ಯಾರು? ಒಂದು ಓಂ ಪ್ರಕಾಶ್ ಅವರ ಪುತ್ರಿ, ಮತ್ತೊಂದೆಡೆ ಅವರ ಪತ್ನಿ. ಅವರ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಪುತ್ರಿ ಕೃತಿ ಇದಕ್ಕೆ ಒಪ್ಕೊಳ್ತಾ ಇಲ್ಲ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅವರ ಪುತ್ರಿ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಪೊಲೀಸರ ಪ್ರತಿ ಪ್ರಶ್ನೆಗೂ ಕೂಡ ಅವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನೇ ಕೇಳಿದ್ರು ಡೋಂಟ್ ಕೇರ್, ಡೋಂಟ್ ಆಸ್ಕ್ ಮೀ ಅಂತ ಅವರು ಹೇಳ್ತಾ ಇದ್ದಾರೆ. ಯಾವುದೇ ವಿಚಾರಕ್ಕೂ ಕೂಡ ನನಗೆ ಇದನ್ನೆಲ್ಲ ಕೇಳಬೇಡಿ ನೀವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೃತಿ ಸ್ನೇಹಿತೆಯರನ್ನ ಕರೆಸಿ ಪೊಲೀಸರು ಈಗ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.